ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟವರಿಗೆ ಕೆಟ್ಟದ್ದೇ ಆಗುತ್ತೆ ಅಂತ ನಾವು ಚಿಕ್ಕವರಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಇದನ್ನೇ ಕರ್ಮ ಅಂತ ಕರಿತೀವಿ. ಆದರೆ ಒಂದು ಪ್ರಶ್ನೆ ಇದೆ, ಪ್ರಾಮಾಣಿಕವಾಗಿ ಬದುಕ್ತಿರುವ ಒಬ್ಬ ನಿರಪರಾಧಿ ಯಾಕೆ ಅನ್ಯಾಯ ಅನ್ನಿಸ್ಬೇಕು? ಮತ್ತೊಂದು ಕಡೆ ಜನರಿಗೆ ಮೋಸ ಮಾಡೋ ಒಬ್ಬ ಭ್ರಷ್ಟ ವ್ಯಕ್ತಿ ಯಾಕೆ ಆರಾಮಾಗಿ ಐಷಾರಾಮಿಯಾಗಿ ಬದುಕ್ತಿರ್ತಾನೆ? ಹಾಗಾದ್ರೆ ಕರ್ಮ ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಅವ್ರ ಕೆಲಸಕ್ಕೆ ತಕ್ಕ ಫಲ ಕೊಡುತ್ತಾ, ಅಥವಾ ನಾವು ಕರ್ಮದ ಅರ್ಥವನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವ? ಸ್ನೇಹಿತರೆ, ಕರ್ಮ ಅನ್ನೋದು ವಿಶ್ವದ ನಿಯಮ ಅಂದ್ರೆ ಒಂದು ಪ್ರಶ್ನೆ ಕೇಳಲೇಬೇಕು. ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದಾಗುತ್ತೆ? ಪ್ರತಿದಿನ ಒಳ್ಳೆಯವ್ರು ಕಷ್ಟಪಡ್ತಾರೆ, ಭ್ರಷ್ಟರು ಆರಾಮಾಗಿ ಬದುಕ್ತಾರೆ. ಹಾಗಾದ್ರೆ ಸಮಸ್ಯೆ ಕರ್ಮದಲ್ಲಿದೆನಾ, ಅಥವಾ ಕರ್ಮದ ಬಗ್ಗೆ ನಮ್ಮ ಅರ್ಥದಲ್ಲೇ ಸಮಸ್ಯೆ ಇದೆನಾ? ಹಾಗಾದ್ರೆ ಸ್ನೇಹಿತರೆ, ಇನ್ನು ನಾವು ಕರ್ಮದ ಬಗ್ಗೆ ಇರುವ ಆ ಸರಳ ನಂಬಿಕೆಯನ್ನ ಸ್ವಲ್ಪ ಬದಿಗಿಟ್ಟು ನೋಡೋಣ. ಕರ್ಮ ನಿಜವಾದ ತತ್ವ ಏನು? ಒಳ್ಳೆಯವರು ಮತ್ತೆ ಕೆಟ್ಟವರು ಅಂತ ನಾವು ಮಾಡುವ ವ್ಯಾಖ್ಯಾನ ನಿಜವಾಗಿಯೂ ಅಷ್ಟು ಸರಳವಾಗಿದೆಯಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ಕರ್ಮದ ಬಗ್ಗೆ ನಾವು ಇಷ್ಟು ವರ್ಷ ನಂಬ್ಕೊಂಡಿದ್ದು ಬಹಳಷ್ಟು ವಿಚಾರಗಳು ಬದಲಾಗಬಹುದು. ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ, ಇದು ನಿಮಗೆ ಕೋಪ ತರಿಸೋದಿಲ್ವಾ? ಇಡೀ ಜೀವನ ಇತರರಿಗಾಗಿ ಬದುಕಿದ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮಾರಣಾಂತಿಕ ಕಾಯಿಲೆ ಬರುತ್ತೆ. ಆದ್ರೆ ಸಾವಿರಾರು ಜನರನ್ನು ಶೋಷಣೆ ಮಾಡಿದ ಒಬ್ಬ ಸ್ವಾರ್ಥಿ ವ್ಯಕ್ತಿ ಆರಾಮಾಗಿ ಬದುಕ್ತಾನೆ. ಆಗ ನಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತೆ, ಇದು ಹಿಂಗ್ಯಾಕೆ ಅಂತ. ಒಳ್ಳೆಯದಕ್ಕೆ ಪ್ರತಿಫಲ ಸಿಗ್ಬೇಕು ಅಂತಿದ್ರೆ ಈ ಜಗತ್ತಿನಲ್ಲಿ ಈ ಅನ್ಯಾಯ ಯಾಕಿದೆ? ಇಂಥ ಘಟನೆಗಳನ್ನ ನೋಡ್ತಾ ನೋಡ್ತಾ ಜೀವನವೇ ಆಕಸ್ಮಿಕ, ಕ್ರೂರ ಮತ್ತೆ ಅನ್ಯಾಯವಾಗಿದೆ ಅನ್ಸ್ಬಹುದು. ಮತ್ತೆ ಯಾರ ಮೇಲೂ ನಂಬಿಕೆ ಇಡೋಕ್ ಕಷ್ಟವಾಗ್ಬೋದು. ಆದ್ರೆ ಇಲ್ಲೇ ಕರ್ಮದ ಬಗ್ಗೆ ನಾವು ಕೇಳಿದ ಸರಳ ಕತೆ ಪ್ರಶ್ನೆಗೆ ಸಿಲುಕುತ್ತೆ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾದ್ರೆ ಮೊದಲು ಕರ್ಮ ಅನ್ನೋ ಪದದ ಅರ್ಥವನ್ನೇ ನೋಡಬೇಕು. ಇವತ್ತು ನಾವು ಕರ್ಮ ಅಂದ್ರೆ ಏನು ಅಂತ ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಬಹುಮಾನ, ಕೆಟ್ಟ ಕೆಲಸ ಮಾಡಿದ್ರೆ ಶಿಕ್ಷೆ ಅಂತ. ಆದರೆ ಪ್ರಾಚೀನ ಹಿಂದೂ, ಬೌದ್ಧ ಮತ್ತೆ ಜೈನ ಪರಂಪರೆಗಳಲ್ಲಿ ಕರ್ಮದ ಅರ್ಥ ಇದಕ್ಕಿಂತ ಭಿನ್ನ ಆಗಿದೆ. ಕರ್ಮ ಅನ್ನೋ ಪದದ ಮೂಲ ಅರ್ಥವೇ ಕ್ರಿಯೆ ಅಥವಾ ಕೆಲಸ. ಅಂದ್ರೆ ಬ್ರಹ್ಮಾಂಡದಲ್ಲಿ ಕೂತು ನಿಮ್ಮ ಒಳ್ಳೆಯ ಕೆಟ್ಟ ಕೆಲಸಗಳ ಲೆಕ್ಕ ಹಾಕಿ ತಕ್ಷಣ ಬಹುಮಾನ ಅಥವಾ ಶಿಕ್ಷೆ ಕೊಡುವ ಒಂದು ವ್ಯವಸ್ಥೆ ಅನ್ನೋ ಸರಳ ಕಲ್ಪನೆ ಅಲ್ಲ. ಬದಲಿಗೆ ಕರ್ಮವನ್ನ ಕ್ರಿಯೆ ಮತ್ತೆ ಅದರ ಪರಿಣಾಮಗಳ ನಡುವಿನ ಸಂಬಂಧವಾಗಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಭಾರವಾದ ಕಲ್ಲನ್ನ ಮೇಲಕ್ಕೆ ಬಿಟ್ರೆ ಅದು ಕೆಳಗೆ ಬೀಳುತ್ತೆ. ಆ ಕಲ್ಲು ಬೀಳುವ ಮೊದಲು ನೀವು ಒಳ್ಳೆಯವರ ಕೆಟ್ಟವರ ಅಂತ ಅದು ಯೋಚನೆ ಮಾಡೋದಿಲ್ಲ. ಅದು ಕಾರಣ ಮತ್ತೆ ಪರಿಣಾಮದ ನಿಯಮ ಆಗಿರುತ್ತೆ. ಹಾಗಾದ್ರೆ ಕರ್ಮವನ್ನ ಇದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾ? ಇಲ್ಲೇ ವಿಷಯ ಇನ್ನಷ್ಟು ಆಳವಾಗುತ್ತೆ. ಆದ್ರೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಕರ್ಮ ಕೇವಲ ಕಾರಣ ಮತ್ತೆ ಪರಿಣಾಮದ ನಿಯಮ ಅಂದ್ರೆ ಒಳ್ಳೆಯವರು ಯಾಕೆ ಕಷ್ಟಪಡ್ತಾರೆ? ನಾವು ಒಳ್ಳೆಯವರಾಗಿ ಬದುಕಿದ್ರೆ ಕಷ್ಟಗಳಿಂದ ನಮಗೆ ರಕ್ಷಣೆ ಸಿಗ್ಬಾರ್ದ? ನೈತಿಕವಾಗಿ ಬದುಕುವುದಕ್ಕೂ ಜೀವನದಲ್ಲಿ ಒಳ್ಳೆಯದಾಗುವುದಕ್ಕೂ ಸಂಬಂಧವೇ ಇಲ್ವಾ? ಹಾಗಾದ್ರೆ ಕರ್ಮ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ? ಸ್ನೇಹಿತರೆ, ಒಂದು ಉದಾಹರಣೆನ ಯೋಚನೆ ಮಾಡಿ. ಬಡ ಪ್ರದೇಶಗಳಲ್ಲಿ ದಶಕಗಳ ಕಾಲ ಜನರ ಪ್ರಾಣ ಉಳಿಸಕ್ಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಒಬ್ಬ ವೈದ್ಯ ಕೊನೆಗೆ ಒಬ್ಬ ರೋಗಿಯಿಂದಲೇ ಅವರಿಗೆ ಮಾರಣಾಂತಿಕ ಕಾಯಿಲೆ ತಗುಲುತ್ತೆ. ಇನ್ನೊಂದು ಕಡೆ ಸಾವಿರಾರು ಜನರನ್ನ ವಂಚಿಸಿದ ಒಬ್ಬ ಭ್ರಷ್ಟ ಉದ್ಯಮಿ ಆರೋಗ್ಯವಾಗಿ ಆರಾಮವಾಗಿ ಬದುಕ್ತಿರ್ತಾನೆ. ಆಗ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಇಲ್ಲಿ ನ್ಯಾಯ ಎಲ್ಲಿದೆ ಅಂತ. ಒಳ್ಳೆಯ ಜೀವನ ನಡೆಸಿದವನಿಗೆ ಇಷ್ಟು ದೊಡ್ಡ ನೋವು ಯಾಕೆ? ಕೆಟ್ಟ ಕೆಲಸ ಮಾಡಿದವನಿಗೆ ಯಾಕೆ ತಕ್ಷಣ ಯಾವುದೇ ಶಿಕ್ಷೆ ಕಾಣಿಸಲ್ಲ? ಇದೇ ಕರ್ಮದ ಬಗ್ಗೆ ನಮ್ಮ ಸಾಮಾನ್ಯ ಕಲ್ಪನೆ ಮೊದಲ ಬಾರಿಗೆ ದೊಡ್ಡ ಪರೀಕ್ಷೆಗೆ ಒಳಗಾಗತ್ತೆ. ಇಲ್ಲಿ ಮೊದಲು ಅಸಹನೀಯ ಸತ್ಯ ಹೊಂದಿದೆ. ಪ್ರಕೃತಿ ನಿಮ್ಮ ಒಳ್ಳೆತನದ ಆಧಾರದ ಮೇಲೆ ಕೆಲಸ ಮಾಡೋದಿಲ್ಲ. ಒಂದು ವೈರಸ್ ನಿಮ್ಮನ್ನು ನೋಡಿ ಇವ್ರು ಒಳ್ಳೆ ವ್ಯಕ್ತಿ, ಇವರನ್ನು ಬಿಡೋಣ ಅಂತ ನಿರ್ಧಾರ ಮಾಡೋದಿಲ್ಲ. ಒಂದು ಭೂಕಂಪ ಬರುವ ಮೊದಲು ಆ ಊರಿನ ಜನ ಒಳ್ಳೆಯವರ ಕೆಟ್ಟವರ ಅಂತ ಭೂಮಿ ಪರಿಶೀಲನೆ ಮಾಡೋದಿಲ್ಲ. ಪ್ರಕೃತಿಯಲ್ಲಿ ಘಟನೆಗಳು ನಡೀತವೆ, ಆದರೆ ನಾವು ಕೆಲವೊಮ್ಮೆ ಅದಕ್ಕೆ ಒಂದು ನೈತಿಕ ಲೆಕ್ಕಾಚಾರವನ್ನ ಸೇರಿಸ್ಬಿಡ್ತೇವೆ.
ನಾನು ಒಳ್ಳೆಯವನಾಗಿದ್ದೇನೆ, ಹಾಗಾಗಿ ನನಗೆ ಕೆಟ್ಟದಾಗಬಾರ್ದು. ಆದ್ರೆ ಇದು ಪ್ರಕೃತಿಯ ನಿಯಮ ಅಂತ ಹೇಳಕ್ಕೆ ನಮ್ಗೆ ಯಾವುದೇ ಕಾರಣವಿಲ್ಲ. ಹಾಗಾದ್ರೆ ಕರ್ಮದ ಪರಿಣಾಮಗಳಂದ್ರೆ ದೈಹಿಕ ಸುಖ ದುಃಖಗಳೇ ಅಲ್ವಾ? ಇದೇ ಪ್ರಶ್ನೆ ನಮ್ಮನ್ನ ಕರ್ಮದ ಇನ್ನೊಂದು ಆಳವಾದ ಅರ್ಥದ ಕಡೆಗೆ ಕರೆದೊಯ್ಯುತ್ತೆ. ಸ್ನೇಹಿತರೆ, ಹಾಗಾದ್ರೆ ನಾವು ಯಾಕೆ ಜಗತ್ತಿನಲ್ಲಿ ನ್ಯಾಯ ಇದೆ ಅಂತ ನಂಬೋಕೆ ಇಷ್ಟಪಡ್ತೀವಿ? ಮನೋವಿಜ್ಞಾನದಲ್ಲಿ ಇದಕ್ಕೆ ಒಂದು ಹೆಸರಿದೆ, ಜಸ್ಟ್ ವರ್ಡ್ ಪಾಲಿಸಿ ಅಂತ. ಅಂದ್ರೆ ಜಗತ್ತು ಮೂಲತಃ ನ್ಯಾಯಯುತವಾಗಿದೆ ಅನ್ನೋ ನಂಬಿಕೆ. ಅದಕ್ಕೆ ಯಾರಾದ್ರೂ ಕಷ್ಟಪಡ್ತಿದ್ರೆ ಅವನೇನಾದ್ರೂ ತಪ್ಪು ಮಾಡಿರ್ಬೇಕು ಅಂತ ನಾವು ಅಂದ್ಕೊಳ್ಬಹುದು. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಅನ್ಯಾಯವಾದ್ರೆ ಮುಂದೊಂದು ದಿನ ಅವನಿಗೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲೊಂದು ಮುಖ್ಯ ವ್ಯತ್ಯಾಸ ಇದೆ. ಮನಸ್ಸಿಗೆ ನ್ಯಾಯ ಬೇಕು ಅನ್ನೋದು ಒಂದು ವಿಷಯ, ಬ್ರಹ್ಮಾಂಡ ನಿಜವಾಗಿಯೂ ಹಾಗೆ ಕೆಲಸ ಮಾಡ್ತಿದೆ ಅನ್ನೋದು ಇನ್ನೊಂದು ವಿಷಯ. ವಿಜ್ಞಾನಕ್ಕೆ ಪ್ರಕೃತಿ ಘಟನೆಗಳ ಹಿಂದೆ ಕೂತು ಪ್ರತಿಯೊಬ್ಬರ ಒಳ್ಳೆಯ ಕೆಟ್ಟ ಕೆಲಸಗಳ ಲೆಕ್ಕ ಇಟ್ಕೊಂಡಿರುವ ಒಂದು ಅದೃಶ್ಯ ಲೆಕ್ಕಗಾರನಿಗೆ ಪ್ರಾಯೋಗಿಕ ಸಾಕ್ಷಿ ಇಲ್ಲ. ನಾವು ನೋಡುವ ಆರೋಗ್ಯ, ಸಂಪತ್ತು ಮತ್ತೆ ಬದುಕಿನ ಅವಕಾಶಗಳ ಮೇಲೆ ವಂಶವಾಹಿಗಳು, ಪರಿಸರ, ಸಾಮಾಜಿಕ ವ್ಯವಸ್ಥೆಗಳು, ಅಧಿಕಾರ ಪರಿಸ್ಥಿತಿಗಳು ಮತ್ತೆ ಅದೃಷ್ಟ ಇವೆಲ್ಲವೂ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಕರ್ಮದ ನಿಜವಾದ ಅರ್ಥ ಈ ಹೊರಗಿನ ಬಹುಮಾನ ಶಿಕ್ಷೆಯ ಲೆಕ್ಕಾಚಾರವೇ ಅಲ್ಲ. ಅಂದ್ರೆ ಅದೇನು? ಹಾಗಾದ್ರೆ ಕರ್ಮ ಅನ್ನೋದು ನಮ್ಮನ್ನ ಶಿಕ್ಷಿಸುವ ಒಂದು ಅದೃಶ್ಯ ಯಂತ್ರ ಅಲ್ಲ. ಅಂದ್ರೆ ಅದು ನಿಜವಾಗಿ ಏನ್ ಹೇಳುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಒಂದು ಮುಖ್ಯ ವಿಷಯ ನೋಡ್ಬೇಕು. ಕರ್ಮದಲ್ಲಿ ಕ್ರಿಯೆ ಮಾತ್ರವಲ್ಲ, ಅದ್ರ ಹಿಂದಿರುವ ಉದ್ದೇಶಕ್ಕೂ ಮಹತ್ವ ಇದೆ. ನೀವು ದುರಾಸೆ ಮತ್ತೆ ದ್ವೇಷದಿಂದ ಮತ್ತೆ ಮತ್ತೆ ವರ್ತಿಸಿದ್ರೆ ಆ ಕ್ರಿಯೆಗಳು ಹೊರಗೆ ಮಾತ್ರ ಪರಿಣಾಮ ಬೀರೋದಿಲ್ಲ, ಅವು ನಿಮ್ಮ ಮನಸ್ಸಿನ ಅಭ್ಯಾಸಗಳನ್ನ ರೂಪಿಸುತ್ತೆ. ಹೆಚ್ಚು ದ್ವೇಷ ಇನ್ನಷ್ಟು ಕೋಪ, ಹೆಚ್ಚು ದುರಾಸೆ ಇನ್ನಷ್ಟು ಅತೃಪ್ತಿ, ಮತ್ತೆ ಅದೇ ಮನಸ್ಥಿತಿ, ಮತ್ತೆ ಅದೇ ನಿರ್ಧಾರಗಳು. ಅಂದ್ರೆ ನಿಮ್ಮ ಕ್ರಿಯೆಗಳು ನಿಧಾನವಾಗಿ ನಿಮ್ಮನ್ನೇ ರೂಪಿಸುತ್ತೆ. ಅದೇ ರೀತಿ ಕರುಣೆ ಮತ್ತೆ ನಿಯಂತ್ರಣದಿಂದ ವರ್ತಿಸುವ ವ್ಯಕ್ತಿ ನಂಬಿಕೆ, ಉತ್ತಮ ಸಂಬಂಧಗಳ ಮತ್ತೆ ಹೆಚ್ಚು ಸ್ಥಿರವಾದ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬಹುದು. ಹಾಗಾಗಿ ಕರ್ಮವನ್ನ ಕೇವಲ ನಾನು ಮಾಡಿದ್ದಕ್ಕೆ ಬ್ರಹ್ಮಾಂಡ ನನಗೇನೋ ಕೊಡುತ್ತೆ ಅಂತ ನೋಡುವುದಕ್ಕಿಂತ ನಾನು ಮಾಡ್ತಿರುವ ಕ್ರಿಯೆಗಳು ನನಗೆ ಯಾವ ರೀತಿಯ ವ್ಯಕ್ತಿಯಾಗಿ ರೂಪಿಸುತ್ತೆ ಅಂತ ಕೇಳ್ಕೊಳ್ಳೋದು ಹೆಚ್ಚು ಆಳವಾದ ಪ್ರಶ್ನೆ. ಇಲ್ಲೇ ಕರ್ಮದ ಅರ್ಥ ಹೊರಗಿನ ಶಿಕ್ಷೆಯಿಂದ ಒಳಗಿನ ಪರಿವರ್ತನೆ ಕಡೆಗೆ ತಿರುಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ. ನಾವು ಒಳ್ಳೆಯ ವ್ಯಕ್ತಿ ಅಂತ ಕರೆಯೋದು ಕೂಡ ಬಹುಶಃ ತುಂಬಾ ಸರಳವಾದ ವಾಕ್ಯನ. ಸಮಾಜದಲ್ಲಿ ಸೌಜನ್ಯದಿಂದ ಮಾತನಾಡ್ತಾನೆ, ದಾನ ಮಾಡ್ತಾನೆ, ನಿಯಮಗಳನ್ನು ಪಾಲಿಸ್ತಾನೆ, ಹಾಗಾಗಿ ನಾವು ಅವನನ್ನ ಒಳ್ಳೆಯವನು ಅಂತ ಕರಿತೀವಿ. ಆದ್ರೆ ಒಂದು ಪ್ರಶ್ನೆ ಇದೆ, ಅವನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಮೆಚ್ಚುಗೆಗಾಗ, ಭಯದಿಂದನ, ತನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಬೇಕು ಅಂತನಾ, ಅಥವಾ ನಿಜವಾಗಿಯೂ ಕರುಣೆಯಿಂದನಾ? ಇಲ್ಲೇ ಕರ್ಮದ ವಿಚಾರ ಇನ್ನಷ್ಟು ಆಳವಾಗುತ್ತೆ. ಕ್ರಿಯೆ ಮಾತ್ರವಲ್ಲ, ಆ ಕ್ರಿಯೆ ಹಿಂದಿರುವ ಉದ್ದೇಶ ಮತ್ತೆ ಮನಸ್ಥಿತಿಯನ್ನ ನೋಡ್ಲೇಬೇಕು. ಹೊರಗಿನಿಂದ ಒಳ್ಳೆಯವಂತೆ ಕಾಣೋದು ಒಂದು ವಿಷಯ, ಒಳಗಿನಿಂದ ಯಾವ ಮನಸ್ಥಿತಿಯಿಂದ ಬದುಕ್ತಿದ್ದೀಯಾ ಅನ್ನೋದು ಇನ್ನೊಂದು ವಿಷಯ. ಹಾಗಾದ್ರೆ ನಿಜವಾದ ಒಳ್ಳೆತನ ಅಂದ್ರೆ ನಾವು ಇಷ್ಟು ವರ್ಷ ಅನ್ಕೊಂಡಿದ್ದಷ್ಟೇ ಸರಳವಾಗಿದ್ಯಾ? ಹಾಗಾದ್ರೆ ಕರ್ಮದ ಬಗ್ಗೆ ಈ ತಪ್ಪು ಕಲ್ಪನೆಯನ್ನ ನಂಬುವುದರಿಂದ ಆಗುವ ಸಮಸ್ಯೆ ಏನು? ಮೊದಲ ಅಪಾಯ ಬಲಿಪಶುವನ್ನೇ ದೂಷಿಸುವುದು. ಯಾರಾದ್ರೂ ಬಡತನದಲ್ಲಿ ಬದುಕ್ತಿದ್ರೆ, ಯಾರಿಗಾದ್ರೂ ಗಂಭೀರ ಕಾಯಿಲೆ ಹೊಂದಿದ್ರೆ, ಅಥವಾ ಯಾರಾದ್ರೂ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ನಾವು ಅವ್ರ ಹಿಂದೆ ಏನಾದ್ರೂ ತಪ್ಪು ಮಾಡಿರ್ಬೇಕು, ಅದಕ್ಕೆ ಹೀಗಾಗಿದೆ ಅಂತ ಅಂದ್ಕೊಳ್ಳುವ ಅಪಾಯ ಇದೆ. ಆದ್ರೆ ಹೀಗೆ ಯೋಚಿಸಿದಾಗ ಅನ್ಯಾಯ ಮಾಡಿದವನಿಗಿಂತ ಅನ್ಯಾಯ ಅನುಭವಿಸಿದವನಿಗೆ ಪ್ರಶ್ನಿಸುತ್ತೇವೆ. ಯಾಕಂದ್ರೆ ಎರಡನೇ ಅಪಾಯ ನೈತಿಕ ನಿರ್ಲಿಪ್ತತೆ. ಅವನಿಗೆ ಅವನ ಕರ್ಮದ ಫಲ ಸಿಗುತ್ತೆ ಅಂತ ಹೇಳಿ ನಾವು ಸುಮ್ಮನೆ ಕುಳಿತುಬಿಟ್ರೆ ಅನ್ಯಾಯವನ್ನು ನಿಲ್ಲಿಸುವವನು ನಮ್ಮ ಜವಾಬ್ದಾರಿ ಏನಾಗುತ್ತೆ? ಒಂದು ಸಮಾಜದಲ್ಲಿ ಬದಲಾವಣೆ ಬೇಕಿದ್ರೆ ಯಾರು ಅದೃಷ್ಟ ಶಕ್ತಿ ಬಂದು ಎಲ್ಲವನ್ನು ಸರಿಪಡಿಸ್ತದೆ ಅಂತ ಕಾಯ್ಬೇಕಾ, ಅಥವಾ ನಾವೇ ಅನ್ಯಾಯದ ವಿರುದ್ಧ ನಿಲ್ಬೇಕಾ? ಇಲ್ಲೇ ಕರ್ಮದ ಬಗ್ಗೆ ನಮ್ಮ ಅರ್ಥ ಕೇವಲ ವೈಯಕ್ತಿಕ ನಂಬಿಕೆಯ ವಿಷಯವಾಗಿರದೆ ನಾವು ಸಮಾಜದಲ್ಲಿ ಹೇಗೆ ವರ್ತಿಸುತ್ತೇವೆ ಅನ್ನೋದಕ್ಕೂ ಸಂಬಂಧಿಸುತ್ತೆ.